ಸ್ವಾರ್ಥ ರಾಜಕಾರಣಿಗಳಿಗೆ ಉಳಿಗಾಲವಿಲ್ಲ. ಎನ್.ಎಸ್. ಶಿವಶಂಕರ ರೆಡ್ಡಿಯವರು ಮಾಜಿ ಕೃಷಿ ಸಚಿವರಾದ ನಾಗಸಂದ್ರದ ತಮ್ಮ ಸ್ವಗೃಹದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಮುಂದೆ ಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಸಲುವಾಗಿ ಪಂಚಾಯಿತಿ ಮಟ್ಟದಲ್ಲಿ ಸಂಘಟನೆಯನ್ನು ಬಲಗೊಳಿಸಿ ಮುಂಬರುವ ಎಲ್ಲ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವುದಾಗಿ ತಿಳಿಸಿದರು. ಇದೇ ವೇಳೆಯಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡುತ್ತಾ, ಹೊಂದಾಣಿಕೆ ರಾಜಕೀಯ ನಾವು ಮಾಡುವುದಿಲ್ಲ. ನಮ್ಮದು ಕಾಂಗ್ರೆಸ್ ಪಕ್ಷ. ನಮ್ಮ ಕಾರ್ಯಕರ್ತರನ್ನು ಒಗ್ಗೂಡಿಸಿಕೊಂಡು ಸಂಘವನ್ನು ಬಲಗೊಳಿಸುವುದೇ ನಮ್ಮ ಮುಂದಿನ ಕ್ರಮ ಎಂದು ತಿಳಿಸಿದರು. ವಿಶ್ವಾಸಘಾತಕ ರಾಜಕಾರಣಿಗಳಿಗೆ ಮತ್ತು ಸ್ವಾರ್ಥ ರಾಜಕಾರಣಿಗಳಿಗೆ ಉಳಿಗಾಲ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಕೇಶವ ರೆಡ್ಡಿಯವರು, ಹನುಮಂತ ರೆಡ್ಡಿಯವರು, ಪ್ರಕಾಶ್ ರೆಡ್ಡಿಯವರು, ನಗರಸಭಾ ಸದಸ್ಯರಾದ ರಮೇಶ್ ಮತ್ತು ಕಾಂಗ್ರೆಸ್ನ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶಾಸಕರಾಗಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಇವತ್ತು ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ, ಇನ್ನೂ ನಡೀತಾ ಇದ್ದಾವೆ. ಅದನ್ನು ಮೆಲುಕು ಹಾಕುವ ಒಂದು ಸಂದರ್ಭ ಈಗ ಬಂದಿದೆ. ಅದರ ಜೊತೆಯಲ್ಲಿ ಮುಂದೆ ನಾವು ಸಂಘಟನೆ ಯಾವ ಥರ ಮಾಡಬೇಕು, ಯಾವ ರೀತಿ ನಾವು ಪಕ್ಷವನ್ನು ತಿರುಗಿ ನಾವು ವಾಪಸ್ ಪಡಿಬೇಕು ಅನ್ನೋ ವಿಚಾರಗಳಲ್ಲಿ ಇವತ್ತು ಮಾತಾಡಬೇಕು ಅಂತ ನಾವು ನಮ್ಮ ನಾಯಕರಾದಂಥ ಶಿವಶಂಕರ ರೆಡ್ಡಿ ಅವರು ಮಾತಾಡಿಕೊಂಡು ಇವತ್ತು ಇದನ್ನು ಆಯೋಜನೆ ಮಾಡಿದ್ದೀವಿ. ಅದರ ವಿಚಾರವಾಗಿ ಹೆಚ್ಚಿನ ವಿಚಾರಗಳನ್ನು ಶಿವಶಂಕರ ರೆಡ್ಡಿ ಅವರು ಮತ್ತು ಮುಖಂಡರು ಮಾತನಾಡಿದ್ದಾರೆ. ಮತ್ತೊಮ್ಮೆ ನಾನು ಶುಭಾಶಯವನ್ನು ಕೋರ್ತಾ ಈ ಒಂದು ಸಂದರ್ಭದಲ್ಲಿ ಬಂದಿರತಕ್ಕಂಥ ಇನ್ನೂ ನಾವು ಫೋನ್ ಮುಖಾಂತರ ತಿಳಿಸಿದ್ವಿ ಪತ್ರಿಕಾಗೋಷ್ಠಿ ಅಂತ, ಹಂಗಾಗಿ ಹೆಚ್ಚಿನ ಮುಖಂಡರು ಬರೋದಕ್ಕಾಗಿಲ್ಲ. ಮುಂದೆ ನಾವು ಯಾವುದೇ ವಿಚಾರ, ಚುನಾವಣೆಗಳ ವಿಚಾರ ಆಗಿರ್ಬೋದು, ಪಕ್ಷ ಸಂಘಟನೆ ವಿಚಾರ ಆಗಿರ್ಬೋದು, ನಮ್ಮ ನಾಯಕರಾದಂಥ ಶಿವಶಂಕರ ರೆಡ್ಡಿ ಅವರ ನೇತೃತ್ವದಲ್ಲಿ ನಾವು ಪಕ್ಷವನ್ನು ಬಲಾಢ್ಯವಾಗಿ ತಿರುಗಿ ತಾಲೂಕಲ್ಲಿ ಕಟ್ಟುವಂಥ ಕೆಲಸ ಮಾಡಬೇಕಾಗಿರೋದ್ರಿಂದ ನಮ್ಮೆಲ್ಲ ಮುಖಂಡರಿಗೂ ಆ ಧೈರ್ಯ, ಆಸಕ್ತಿ ಬರಲಿ, ತುಂಬಲಿ ಭಗವಂತ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇಲ್ಲಿ ಆಗಮಿಸಿರ್ತಕ್ಕಂಥ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಸುದ್ದಿ ಮಾಧ್ಯಮ, ದೃಶ್ಯ ಮಾಧ್ಯಮದ ಗೆಳೆಯರೇ, ಪಕ್ಷದ ಎಲ್ಲ ಬಂಧುಗಳು, ತಮ್ಮೆಲ್ಲರಿಗೂ ಕೂಡ 2025ನೇ ವರ್ಷದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. 2024ನೇ ವರ್ಷ ದೇಶದಲ್ಲಿ, ರಾಜ್ಯದಲ್ಲಿ ಅನೇಕ ಬದಲಾವಣೆಗಳನ್ನು, ಅನೇಕ ಏಳು ಬೀಳುಗಳನ್ನು ನಾವು ಕಂಡಿದ್ದೇವೆ. ರಾಷ್ಟ್ರ ಮಟ್ಟದಲ್ಲಿ ಬಹುಶಃ ಈ ದೇಶಕ್ಕೆ ಒಂದು ದೊಡ್ಡ ಬದಲಾವಣೆಯನ್ನು ತಂದಂಥ ಮನಮೋಹನ್ ಸಿಂಗ್ ಅವರು, ಮಾಜಿ ಪ್ರಧಾನಿಗಳು ನಿಧನರಾಗಿರ್ತಕ್ಕಂಥದ್ದು ಒಂದು ಅಪಾರವಾದಂಥ ಶಕ್ತಿ ಇವತ್ತು ಕಾಣೆಯಾಗಿದೆ ಅಂತೇಳಿ ನಾವೆಲ್ಲ ಭಾವಿಸಬೇಕು. ಕಾರಣ ಅವರು ಅನೇಕ ಹುದ್ದೆಗಳಲ್ಲಿ, ಅಂದರೆ 1972ರಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ, UGC ಅಧ್ಯಕ್ಷರಾಗಿ, ಮತ್ತು 90ರಲ್ಲಿ ನರಸಿಂಹರಾಯರ ಆಡಳಿತದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿ, ಈ ಆರ್ಥಿಕ ಉದಾರೀಕರಣ ಅಂದರೆ LPG ಅಂತ ಹೇಳ್ತೀವಿ, ಲಿಬರಲೈಸೇಷನ್ನು, ಪ್ರೈವೇಟೈಸೇಷನ್ನು, ಗ್ಲೋಬಲೈಸೇಷನ್ ಅಂತ ಏನು ಹೇಳ್ತೀವಿ, ಅದನ್ನು ಒಂದು ದೊಡ್ಡ ತೀರ್ಮಾನವನ್ನು ತೆಗೆದುಕೊಂಡು ಬದಲಾವಣೆಯನ್ನು ತಂದಂಥ ದೊಡ್ಡ ಒಂದು ಆರ್ಥಿಕ ಕ್ರಾಂತಿಕಾರ ಅಂತ ಹೇಳ್ಬೋದು. ಅದಾದಮೇಲೆ 2004ರಲ್ಲಿ ಅವರು ಪ್ರಧಾನಿ ಆದಮೇಲೆ 2014 ತನಕ ಪ್ರಧಾನಿ ಆಗಿದ್ದರು. 10 ವರ್ಷದಲ್ಲಿ ಬಹುಶಃ ಅವರು ಮಾಡಿದಂಥ ಅನೇಕ ಕಾರ್ಯಕ್ರಮಗಳು, ನಮ್ಮ ರೈಟ್ ಟು ಎಜುಕೇಷನ್ ಇರ್ಬೋದು, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಇರ್ಬೋದು, ರೈಟ್ ಟು ಫುಡ್ ಸೆಕ್ಯೂರಿಟಿ ಇರ್ಬೋದು, ಮತ್ತು ಭಾಳ ಸಂಶಯ ಇತ್ತು ಇಡೀ 140 ಕೋಟಿ ಜನಕ್ಕೂ ಕೂಡ ಒಂದು ಗುರುತಿನ ಚೀಟಿಯನ್ನು ಕೊಡ್ತಕ್ಕಂಥದ್ದು, ಆಧಾರ್ ಅಂತ ಏನು ಈಗ ನಾವೆಲ್ಲ ಬಳಸ್ತಾ ಇದ್ದೀವಿ. ಇದು ಪ್ರಪಂಚದಲ್ಲೇ ಒಂದು ವಿಸ್ಮಯವಾದಂಥ ಒಂದು
ಒಂದು ಕ್ರಾಂತಿಕಾರಿಯಾದಂಥ ಒಂದು ಯೋಜನೆ ಇದು ಎಲ್ಲರೂ ಹೆಂಗೆ ಕೊಡ್ತಾರೆ ಐಡೆಂಟಿಟಿ ಪ್ರತಿಯೊಬ್ಬರಿಗೆ ಹೆಂಗೆ ಕೊಡ್ತಾರೆ ನೋಡಿ ನೀವು ಇಡೀ ಜಗತ್ತಲ್ಲಿ ಬಹುಶಃ ಅಷ್ಟು ಯಶಸ್ವಿಯಾಗಿ ಆಧಾರ್ ಕಾರ್ಡ್ ಕೊಡ್ತಕ್ಕಂಥದ್ದನ್ನು ಅವ್ರ ಕಾಲದಲ್ಲಿ ಮಾಡಿದಂಥದ್ದು ಸೆಕ್ಯೂರಿಟಿ ಆ್ಯಕ್ಟ್ ಇರ್ಬೋದು ಇನ್ಫಾರ್ಮೇಷನ್ ಆ್ಯಕ್ಟ್ ಇರ್ಬೋದು ಹೆಲ್ತ್ ಮಿಷನ್ ಇರ್ಬೋದು ಹೆಲ್ತ್ ಮಿಷನ್ನಲ್ಲಿ ಇವತ್ತು ಆಶಾ ಕಾರ್ಯಕರ್ತರು ಅವರೆಲ್ಲ ಕೂಡ ಪ್ರತಿ 1000 ಜನಸಂಖ್ಯೆಗೆ ಒಂದು ಆಶಾ ಕಾರ್ಯಕರ್ತ ನೇಮಿಸಿ ಇವತ್ತು ಪ್ರತಿ ಹಳ್ಳಿಯಲ್ಲೂ ಕೂಡ ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥದ್ದು ಮತ್ತು ಪ್ರತಿಯೊಬ್ಬರಿಗೂ ಉದ್ಯೋಗ ಕೊಡಬೇಕು ನಿರುದ್ಯೋಗಸ್ಥರಿಗೆ ಅಂತಕ್ಕಂಥ ನರೇಗಾ ಯೋಜನೆ ಇರ್ಬೋದು ಇವೆಲ್ಲ ಕೂಡ ಕ್ರಾಂತಿಕಾರಿಯಾದಂಥ ಒಂದು ಕಾರ್ಯಕ್ರಮಗಳು. ಇದನ್ನ ಮೋದಿಯವರು ತಿರಸ್ಕಾರ ಮಾಡ್ತಾ ಇದ್ರು, ಆದರೆ ಈಗ ಮೋದಿಯವರು ಅನಿವಾರ್ಯವಾಗಿ ಇವೆಲ್ಲವನ್ನೂ ಒಪ್ಕೊಂಡಿದ್ದಾರೆ. ರೈಟ್ ಟು ಫುಡ್ ಸೆಕ್ಯೂರಿಟಿ ಇವತ್ತು 10 kg 5 kg ಸರ್ಕಾರ ಕೇಂದ್ರ ಸರ್ಕಾರ ಕೊಡೋದ್ರ ಜೊತೆಗೆ ರಾಜ್ಯ ಸರ್ಕಾರ ಕೊಡ್ತಾ ಇದೆ, ಅದು ಬೇರೆ ವಿಷಯ. ಸೊ ಹಾಗಾಗಿ ಇಂಥ ಒಬ್ಬ ಮಹಾನ್ ನಾಯಕನನ್ನೇ ಇವತ್ತು ನಾವು ಕಳೆದಿರ್ತಕ್ಕಂಥದ್ದು. ಮತ್ತು ಅವರು ಹೆಚ್ಚು ಮಾತನಾಡ್ತಿರ್ಲಿಲ್ಲ, ಕೆಲಸ ಮಾಡೋವಂಥ ಜನ. ಈಗ ಜಾಸ್ತಿ ಮಾತಾಡ್ತಾರೆ, ಕೆಲಸ ಮಾಡೋದಿಲ್ಲ, ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮತ್ತು SF ಕೃಷ್ಣರವರು ಕೂಡ ನಾವು ಬೆಳೆ ಕಾಂಗ್ರೆಸ್ಸಲ್ಲಿ ಇದ್ದು ಸಾಕಷ್ಟು ಅಧಿಕಾರ ಮತ್ತು ಸೇವೆಯನ್ನು ಮಾಡಿದ್ದಾರೆ. ಕೊನೆಗಳಿಗೆಯಲ್ಲಿ ಅವರು ಅವರ ವೈಯಕ್ತಿಕ ಕಾರಣಗಳಿಗೆ BJPಗೆ ಹೋದರು, ಅದು ಬೇರೆ ವಿಚಾರ. ಪೊಲಿಟಿಕಲಿ ನಾವು ಜಡ್ಜ್ ಮಾಡೋದು ಬೇಡ. ಆದರೆ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮೊದಲನೇ ಸಲ ನಾನು ಶಾಸಕನಾಗಿದ್ದೆ. ಆಮೇಲೆ ಭಾಳ ಆತ್ಮೀಯವಾಗಿ ಯಾವುದೇ ವಿಚಾರದಲ್ಲಿ ಅವರು ಯಾರೇ ಆಗಲಿ ಅಭಿವೃದ್ಧಿ ವಿಷಯದಲ್ಲಾಗಲಿ ತಾಲೂಕಿನ ವಿಚಾರದಲ್ಲಿ ಅವ್ರು ಚೆನ್ನಾಗಿ ನಡೆಸ್ಕೊಳ್ತಾ ಇದ್ರು. ಇಂಡಿಪೆಂಡೆಂಟ್ ಆಗಿದ್ದರೂ ಕೂಡ ನಮಗೆ ಹೆಚ್ಚು ಮಾನ್ಯತೆಯನ್ನು ಕೊಡ್ತಾ ಇದ್ರು. ಅವರೊಬ್ಬ ಮುತ್ಸದಿ ರಾಜಕಾರಣಿ, ಅವರೊಬ್ಬ ಸ್ಟೇಟ್ಸ್ಮನ್ ಅಂತ ಹೇಳ್ಬೋದು ನಾವು. ಅವರು ಮಾಡಿದಂಥ ಅನೇಕ ಕಾರ್ಯಕ್ರಮಗಳು, ಈಗ ಮಧ್ಯಾಹ್ನದ ಊಟ ಏನು ಮಕ್ಕಳಿಗೆ ತಂದಿದಾರಲ್ಲ, ಅದು ತಮಿಳ್ನಾಡಲ್ಲಿ ಮಾಡಿದ್ರು. ಅದಾದಮೇಲೆ ಕರ್ನಾಟಕದಲ್ಲಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ಮತ್ತು ಯಶಸ್ವಿನಿ ಅಂತೇಳಿ ಈ ಇನ್ಶೂರೆನ್ಸ್ ನಮ್ಮ ರೈತರಿಗೆ ಮಕ್ಕಳಿಗೆ ಇನ್ಶೂರೆನ್ಸ್ ಪಾಲಿಸುತ್ತದ್ದು. ಅಂದರೆ ಈಗ ಕಾಯಿಲೆ ಬಂದರೆ ಇನ್ನೊಂದು ಮತ್ತೊಂದು ಹೆಲ್ತ್ ಇನ್ಶೂರೆನ್ಸ್ ತಂದು ಎಷ್ಟೋ ಜನ ಬಡ ರೈತರ ಮಕ್ಕಳು ರೈತರು ಉನ್ನತ ಚಿಕಿತ್ಸೆ ಪಡೆಯೋದಕ್ಕೆ ಆ ಯೋಜನೆ ಭಾಳ ಉಪಕಾರಿ ಆಯಿತು. ಮತ್ತೆ ತೆಗೆದ್ರು ಮಧ್ಯೆ, ಬಟ್ ಅದು ತಪ್ಪಾಯಿತು. ಈಗ ಮತ್ತೆ ಅದನ್ನು ಈ ಸರ್ಕಾರ ರೀಇಂಟ್ರೊಡ್ಯೂಸ್ ಮಾಡಿದೆ. ಈಗ ಯಶಸ್ವಿನಿ ಮತ್ತೆ ಬಂದಿದೆ ಸ್ಕೀಮ್. ಅದ್ರ ಜೊತೆಗೆ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಆರ್ಥಿಕ ಸುಧಾರಣೆಯಲ್ಲಿ ಅವರು ಕೆಲವಾರು ನಿರ್ಧಾರಗಳನ್ನು ಮಾಡಿದರು. ಫಿಸ್ಕಲ್ ಡಿಸಿಪ್ಲಿನ್ ಅಂತಾರೆ, ಫಿಸ್ಕಲ್ ಡಿಸಿಪ್ಲಿನ್ ಆ್ಯಕ್ಟ್ ತಂದರು, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಬಿಲ್ ಅಂತ ಅಂತಂದರು. ಆರ್ಥಿಕ ವಹಿವಾಟಲ್ಲಿ ಶಿಸ್ತನ್ನು ಕಾಪಾಡ್ಕೋಬೇಕು. ಅಂದರೆ GDP ಇರ್ಬೋದು ಅಥವಾ ನಮ್ಮ ಏನು ಬಡ್ಜೆಟ್ ಇದು ಇರ್ಬೋದು, ಇದೆಲ್ಲ ಕೂಡ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಡಿಬೇಕು ಅಂತಕ್ಕಂಥ ಕಾನೂನನ್ನು ತಂದಂಥವ್ರು SF ಕೃಷ್ಣರು. ಇನ್ನು ಭಾಳ ಈ ಸ್ತ್ರೀಶಕ್ತಿ ಸಂಘಗಳು ಇವತ್ತು ಏನಾದರೂ ಕೂಡ ದೇಶದಲ್ಲಿ ಈ ಮಹಿಳೆಯರ ಕ್ರಾಂತಿ ಆಗಿದೆ, ಒಂದು ರೀತಿ ಆರ್ಥಿಕ ಶಕ್ತಿ ಬಂದಿದೆ ಅಂದರೆ ಸ್ತ್ರೀಶಕ್ತಿ ಸಂಘಗಳಿಂದ ಅಂತಕ್ಕಂಥದ್ದು ಕೂಡ ನಾವು ಮರೆಯಂಗಿಲ್ಲ. ಮತ್ತು ITBT ಇವತ್ತು ದೇಶದಲ್ಲಿ IT ಕ್ಯಾಪಿಟಲ್, ಇವತ್ತು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತಕ್ಕಂಥ ರೀತಿಯಲ್ಲಿ ಅನೇಕ ITBT ಕಂಪನಿಗಳು ಇವತ್ತು ನಮ್ಮ ರಾಜ್ಯಕ್ಕೆ ಬಂದಿದೆ ಅಂದರೆ ಅವರ ಒಂದು ಪ್ರಯತ್ನ. ಇದೆಲ್ಲ ತಮಗೆ ಗೊತ್ತಿರ್ತಕ್ಕಂಥದ್ದು. ಯಾಕಂದರೆ ಮೆಲುಕು ಹಾಕಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. ಅವರ ಇಬ್ಬರು ಆತ್ಮಗಳಿಗೆ ನಾವೆಲ್ಲ ಕೂಡ ಶಾಂತಿಯನ್ನು ಕೋರೋಣ ಅಂತೇಳಿ ಹೇಳಿ, ಮತ್ತು ರಾಜ್ಯದಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಅದರಲ್ಲಿ ವಿಧಾನಸೌಧ ಕೂಡ ಸೇರಿಕೊಂಡಿದೆ. ಇಲ್ಲೂ ಕೂಡ ತಮ್ಗೆ ಗೊತ್ತಿದೆ 34ರಲ್ಲಿ ಗಾಂಧೀಜಿಯವರು ಇದಕ್ಕೆ ಗೌರಿಬಿದನೂರಿಗೆ ಬಂದಿದ್ದರು. ಆ ಗಾಂಧಿ ಸರ್ಕಲ್ ಅಂತ ಏನಿದೆ ಅಲ್ಲಿ ಒಂದು ಕಟ್ಟೆ ಇತ್ತು ಅಂತ ಹೇಳ್ತಾರೆ ಮೊದಲು. ಆ ಕಟ್ಟೆ ಮೇಲೆ ನಿಂತು ಭಾಷಣ ಮಾಡಿದ್ವಿ. ಇವತ್ತೇನು ನಾವು ಸ್ತೂಪ, ಗಾಂಧಿ ಸ್ತೂಪ ಅಂತೇಳಿ 2002-3ರಲ್ಲಿ ನಾವು ಗಾಂಧಿ ಸ್ಮಾರಕ ಅಲ್ಲಿ
ಸ್ತೂಪ ಮಾಡಿದೆ. ನಿಮಗೆಲ್ಲ ಜ್ಞಾಪಕ ಇರ್ಬೋದು, 2002-3 ನಾವು 100 ವರ್ಷದ ಗಾಂಧಿಯವರು ಬಂದಂಥ 100 ವರ್ಷದ ನೆನಪಿಗೋಸ್ಕರ ಅಲ್ಲಿ ಸ್ತೂಪವನ್ನು ನಿರ್ಮಾಣ ಮಾಡಿ ಇವತ್ತು ಸ್ತೂಪ ಇದೆ, ನಿಮ್ಗೆ ಗೊತ್ತಿದೆ. ಆಗ ಪಾಟೀಲ್ ಪುಟ್ಟಪ್ಪನವ್ರು ಬಂದಿದ್ರು, ಪಾಟೀಲ್ ಪುಟ್ಟಪ್ಪನವರು, ಆಮೇಲೆ ನಾಗಮೋಹನ್ ದಾಸ್ ಇವತ್ತೇನು ರಿಟೈರ್ಡ್ ಜಡ್ಜ್ ಆಗಿದ್ದಾರಲ್ಲ ಅವ್ರು ಬಂದಿದ್ದರು. ಸೊ ಹಾಗಾಗಿ ಆ ಒಂದು ಕಾರ್ಯಕ್ರಮವನ್ನು ನೆನಪಿಸ್ಕೊಂಡು ಇವತ್ತು ಇಲ್ಲಿ 38ರಲ್ಲಿ ನಡೆದಂಥ ಸ್ವಾತಂತ್ರ್ಯ ಚಳುವಳಿ ಏನಿದೆ ಅದರದ್ದು ವಿಚಾರದಲ್ಲಿ ಕೂಡ ಇವತ್ತು ನಾವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಹಿಂದೆ ಒಂದು ನಾವು ಗಾಂಧಿ ಜಯಂತಿ ಅಂತೇಳಿ ಅಕ್ಟೋಬರ್ 2 ಅಂತೇಳಿ ದೊಡ್ಡ ಪಕ್ಷದ ಕಾರ್ಯಕ್ರಮ SM ಕೃಷ್ಣ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ನನಗೆ ಅನಿಸುತ್ತೆ ನಾನು ಡೆಪ್ಯೂಟಿ ಸ್ಪೀಕರ್ ಆಗಿದ್ದೆ 2017-18 ಏನೋ ನಾವು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಸೊ ಅದು ಕೂಡ ಮತ್ತೆ ಈ ಏನಾಗಿದೆ ದೇಶದಲ್ಲಿ ಸ್ವಾತಂತ್ರ್ಯಕ್ಕೆ ಹೋರಾಡಿದಂಥವ್ರನ್ನ ಸ್ವಾತಂತ್ರ್ಯಕ್ಕೆ ಹೋರಾಟಗಾರರ ವಿರುದ್ಧವಾಗಿ ಏನು ನಡ್ಕೊಂಡಂಥವ್ರು ಇವತ್ತು ದೇಶದ ಬಗ್ಗೆ, ದೇಶದ ಅಭಿಮಾನದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಯಾರು ಕೂಡ BJPಯವರು ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟ ಮಾಡಿದಂಥವ್ರಲ್ಲ. ಅವರೆಲ್ಲ ಸ್ವಾತಂತ್ರ್ಯ ಹೋರಾಟಕ್ಕೆ ಯಾವತ್ತೂ ಕೂಡ ಕೈ ಜೋಡಿಸಿದಂಥವ್ರಲ್ಲ. ಸಾವರ್ಕರ್ ಕೂಡ ಅವ್ರು ಹೇಳ್ಕೊಡೋದು, ಸಾವರ್ಕರು ಒಂದು ದೇಶದ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂತ ಹೇಳ್ತಾರೆ. ಸಾವರ್ಕರು ಜೈಲಿಗೆ ಹಾಕಿದಾಗ ಅವ್ರು ಮುಚ್ಚಳಿಕೆ ಬರ್ಕೊಟ್ಟು ನನ್ನ ಬಿಟ್ಬಿಡಿ, ನನ್ನ ವಿರುದ್ಧ ಬರಲ್ಲ ಬ್ರಿಟಿಷರ ವಿರುದ್ಧ ಅಂತೇಳಿ ಸುಮಾರು 6 ಪತ್ರಗಳನ್ನ ಬರೆದಿರ್ತಕ್ಕಂಥ ದಾಖಲೆಗಳಿದೆ. ಹಾಗಾಗಿ ಸುಮ್ಮನೆ ಯಾರು ಕೂಡ ಇತಿಹಾಸವನ್ನು ತಿರ್ಚಲಿಕ್ಕಾಗಲ್ಲ. ಸೊ ಏನೇ ಇರಲಿ, ಏನು ನಡೆದಿದೆ, ಘಟಿಸಿದೆ ಮತ್ತು ದೇಶದಲ್ಲಿ ಹಿಸ್ಟ್ರಿ ಏನಾಗಿದೆ, ಹಿಸ್ಟ್ರಿ ಅದನ್ನು ಯಾರು ಒಪ್ಪಲೇಬೇಕು. ಅದು ಸರಿನಾ ತಪ್ಪ ಬೇರೆ ವಿಚಾರ. ಮತ್ತು ಇವತ್ತು ಅನೇಕ ಗೊಂದಲಗಳು, ಮತ್ತೆ ದೇವಸ್ಥಾನ ವಿಚಾರದಲ್ಲಿ ಮತ್ತೆಲ್ಲ ಗೊಂದಲಗಳು, ಮತ್ತು ಸುಪ್ರೀಂ ಕೋರ್ಟ್ ಅದಕ್ಕೆ ಒಂದು ತೆರೆ ಎಳೆದು ಈಗ ಸದ್ಯಕ್ಕೆ ಯಾವುದೋ ಡಿಸ್ಪ್ಯೂಟ್ಸ್ ನೀವು ತರಬೇಡಿ ಅಂತ ಹೇಳಿರ್ತಕ್ಕಂಥದ್ದು ಕೆಲವೆಲ್ಲ ಕೂಡ ನಿರ್ಣಯಗಳು ಬದಲಾವಣೆ ಆಗ್ತಾ ಇದೆ. ಮತ್ತು ನಮಗೆ ಆಶಾಭಾವನೆ ಇದೆ, ಖಂಡಿತ ಇವತ್ತಲ್ಲ ನಾಳೆ ದೇಶದಲ್ಲಿ ಮತ್ತೆ ನಿಜವಾಗಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಕಾಂಗ್ರೆಸ್ ಪಕ್ಷ ಅದರ ಕೊಡುಗೆಯನ್ನು ಜನ ನೆನೆಸ್ತಾರೆ, ಕಾರ್ಯಕ್ರಮ ನೆನೆಸ್ತಾರೆ ಅಂತಕ್ಕಂಥ ವಿಶ್ವಾಸ ಕೂಡ ಬರುವಂಥ ದಿವಸಗಳಲ್ಲಿ ಇದೆ. ಮತ್ತು ನಮ್ಮ ತಾಲೂಕಲ್ಲಿ ವಿಶೇಷವಾಗಿ ಹೋದ ಚುನಾವಣೆಯಲ್ಲಿ ನಾವು ಕಳ್ಕೊಂಡ್ವಿ. ಆದರೂ ಕೂಡ ನಮ್ಮ ಕಾರ್ಯಕರ್ತರು, ಮುಖಂಡರು ಧೃತಿಗೆಡದೆ ಇವತ್ತು ಪಕ್ಷದಲ್ಲಿ ನಿಷ್ಠೆಯಿಂದ ಹಾಗೇನೆ ನಂಬಿಕೆ ಇಟ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಒಳ್ಳೆ ದಿನಗಳು ಬರುತ್ತೆ. ಯಾರು ಕೂಡ ಕೆಲವರೆಲ್ಲ ಆ ಕಡೆ ಈ ಕಡೆ ತೆಂಗು ನೋಡೋರು ಕೂಡ ಕೆಲವರು ಹೋಗಿರೋರು ಕೂಡ ಗಮನಿಸಿರ್ಬೋದು. ಅವರು ಬಂದಂಥವ್ರು ಕೂಡ ಮಧ್ಯೆ ವಲಸೆ ಹಾಕಿಗಳ ಥರ ಬಂದರು. ಇಲ್ಲೆಲ್ಲ ಹಣ್ಣು ಹಂಪಲ ಏನಿತ್ತೆಲ್ಲ ತಿಂದ್ಕೊಂಡು ಇದು ಖಾಲಿ ಆದಮೇಲೆ ಇನ್ನೊಂದು ಗಿಡಕ್ಕೆ ಮರಕ್ಕೆ ಹಾರಿಕೊಂಡಿದ್ದಾರೆ. ಇವರಿಂದ ಏನು ದೊಡ್ಡ ಏನು ಆಘಾತ ಏನು ಆಗೋದಿಲ್ಲ. ನಮಗೆ ರಾಜಕೀಯದಲ್ಲಿ ಸಾಕಷ್ಟು ನೋಡಿಬಿಟ್ಟಿದ್ದೀವಿ ನಾವು. ಪ್ರತಿ ಚುನಾವಣೆಯಲ್ಲಿ ನಾವು ಸವಾಲುಗಳನ್ನು ಎದುರಿಸಿದ್ವಿ. ಅನೇಕ ಜನ ನಮ್ಮ ಜೊತೆಯವರು ಹೋದರು, ಬೇರೆಯವರು ಬಂದರು, ಮತ್ತು ಕೆಲವರು ಬಿಟ್ಟವರು. ಈ ಥರ ನಮಗೆ ಪ್ರತಿಯೊಂದು ಎಲೆಕ್ಷನ್ಸಲ್ಲಿ ಎಕ್ಸರ್ಸೈಸ್ ಆಗ್ತಾನೇ ಇತ್ತು. ಅನೇಕ ಸವಾಲುಗಳು ಬರ್ತಾ ಇದ್ವು. ನಾವು ಯಾವುದಕ್ಕೂ ಕೂಡ ಧೃತಿಗೆಡಲಿಲ್ಲ. ನಾವು ಧೈರ್ಯದಿಂದ, ಆತ್ಮಸ್ಥೈರ್ಯದಿಂದ ತಾಲೂಕಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊಂಡು ಹೋಗಿದ್ದೀವಿ. ಹಾಗಾಗಿ ನಾವು ಅವರಿಗೆಲ್ಲ ಹೆಚ್ಚು ಮಾನ್ಯತೆ ಕೊಡುವಂಥ ಅಗತ್ಯ ಇಲ್ಲ, ಹೆಚ್ಚು ಪ್ರಚಾರ ಕೊಡುವಂಥ ಅಗತ್ಯ ಇಲ್ಲ. ಎಲ್ರಿಗೂ ಗೊತ್ತಿದೆ ಯಾರ್ಯಾರು ಏನೇನಾಗಿದ್ರು, ಏನು ಬಂದರು, ಹೆಂಗಾದರು, ಏನು ಅನುಭವಿಸಿದ್ರು ಅಂತ. ಸೊ ಅದನ್ನು ನಾವು ಹೆಚ್ಚಿಗೆ ಅವರಿಗೆ ಇಂಪಾರ್ಟೆನ್ಸ್ ಕೊಡೋದು ಬೇಡ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಇವತ್ತು ನಮ್ಮ ತಾಲೂಕಲ್ಲಿ ನಾನು ತಮಗೆಲ್ಲ ಗೊತ್ತಿದೆ 25 ವರ್ಷದಲ್ಲಿ ಏನೇನು ಕೆಲಸ ಮಾಡಿದ ರೀತಿ ಏನು ಆಸ್ಪತ್ರೆಗಳಿರ್ಬೋದು, ರಸ್ತೆಗಳಿರ್ಬೋದು,
ಶಾಲಾ ಕಾಲೇಜುಗಳಿರ್ಬೋದು, ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇರ್ಬೋದು, ಇಂಡಸ್ಟ್ರೀಸ್ ಇರ್ಬೋದು, ಈ ಥರ ಸಾಕಷ್ಟು ಕೆಲಸ ಇವತ್ತು ಸಾಕ್ಷಿ ಗುಡ್ಡೆಗಳಾಗಿ ನಿಂತಿದ್ದಾವೆ. ಆ ಕಡೆ 4 ದಿಕ್ಕಿನಲ್ಲಿ ಇವತ್ತು ಅಭಿವೃದ್ಧಿ ಕೆಲಸಗಳು ಆಗಿದೆ ಅನ್ನೋದನ್ನು ನೀವೇ ಕಣ್ಣಾರೆ ಕಂಡಿದ್ದೀರಿ. ಇವತ್ತು ನಮ್ಮ ತಾಲೂಕಿನ ಅಭಿವೃದ್ಧಿ ಆಗಿರೋ ಒಂದು ಹಿನ್ನೆಲೆಯಲ್ಲಿ ಇವತ್ತು ರೈತರಿಗೆ ಸಾಕಷ್ಟು ಭೂಮಿಯ ಬೆಲೆ ಇವತ್ತು ಜಾಸ್ತಿ ಆಗಿದೆ. ನೀವು ಯಾವ ಮೂಲೆಗೆ ಹೋದರೂ ಕೂಡ ಇವತ್ತು ನಮ್ಮ ತಾಲೂಕಿನಲ್ಲಿ 30ರಿಂದ 35 ಲಕ್ಷದ ಒಳಗಡೆ ಜಮೀನೇ ಸಿಗೋದಿಲ್ಲ. ಅಂದರೆ ಕೆಲವೊಬ್ಬರಿ ಏನೋ ಒಂದು 10 ಲಕ್ಷ ಇದ್ದ ಕಡೆ ಇವತ್ತು 30 ಲಕ್ಷ. ಅಂದರೆ ನಾನು ಯಾಕೆ ಹೇಳ್ತೀನಿ ಅಂದರೆ, ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಬೆಂಗಳೂರಿಂದ ಬರ್ತಕ್ಕಂಥ ರಸ್ತೆ ಮತ್ತು ಹಳ್ಳಿಗಳಿಗೆ ಹೋಗ್ತಕ್ಕಂಥ ರಸ್ತೆ, ಮೂಲಭೂತ ಸೌಕರ್ಯಗಳು ಇವೆಲ್ಲವೂ, ಮತ್ತು ರಿಂಗ್ ರಸ್ತೆಗಳು, ನಮ್ಮ ಟೌನ್ ಸುತ್ತಲೂ ರಿಂಗ್ ರಸ್ತೆಗಳು, ಟೌನ್ ಒಳಗಡೆ ಈಗ ಏನು ರಸ್ತೆ ಆಗ್ತಾ ಇದೆ, ಅಗಲೀಕರಣ ಕೂಡ ಅದಾಗ್ತದೆ. ಹಾಗಾಗಿ ಸಾಕಷ್ಟು ಕೆಲಸಗಳು ಮತ್ತು ನಾವು ಮಾಡಿದಂಥ ನೀರಾವರಿ ಕಾಮಗಾರಿಗಳು, ಇವತ್ತು ಚೆಕ್ ಡ್ಯಾಮ್ಗಳು, ಅನೇಕ ನದಿಗಳಿಗೆ ನಾವು ಪೆನ್ನಾರ್ ನದಿ ಇರ್ಬೋದು, ಉತ್ತರ ಪಿನಾಕ್ ನದಿ ಇರ್ಬೋದು, ಕುಮುತ್ವತಿ ನದಿ ಇರ್ಬೋದು, ಸಣ್ಣ ಹಳ್ಳ ಕೊಳ್ಳಗಳಿಗೆಲ್ಲ ನಾವು ಸುಮಾರು ಕಡೆ ಚೆಕ್ ಡ್ಯಾಮ್ಸ್ ಕಟ್ಟಿಸಿದ್ವಿ. ಎಷ್ಟು ಚೆಕ್ ಡ್ಯಾಮ್ಗಳಲ್ಲಿ ನೀರು ನಿಂತು ಇವತ್ತು ನಮ್ಮ ಅಂತರ್ಜಲ ಎಷ್ಟು ಮೇಲಕ್ಕೆ ಬಂದಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. HN ವ್ಯಾಲಿ ತಂದ್ವಿ. HN ವ್ಯಾಲಿಯಿಂದ ಇವತ್ತು ಕಿಡ್ಡಿ ಹತ್ರ ನೀರು ಬರುತ್ತೆ. ಅದರಿಂದ ಈ ಪಟ್ಟಣಕ್ಕೆ 24/7 ನೀರು ಬರ್ತಾ ಇದೆ. ಮತ್ತು ನಗರಸಭೆಯಾಗಿ ಮಾಡಿದ್ದೀವಿ. ಹೀಗೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ. ಮತ್ತು ನಾನು ಒಂದು ಅಧಿಕಾರದಲ್ಲಿ ಇಲ್ಲದೇ ಇದ್ದರೂ ಕೂಡ ತಾಲೂಕಿನ ದೃಷ್ಟಿಯಿಂದ ನಾನು ಕೂಡ ಹೆಚ್ಚು ಗಮನವನ್ನು ತಾಲೂಕಿನ ಅಭಿವೃದ್ಧಿ ಗಮನದಲ್ಲಿ ನಾನು ಕೂಡ ನನ್ನ ಕೈಲಾದಂಥ ಪ್ರಯತ್ನ ನಾನು ಮಾಡ್ತಾನೇ ಇದ್ದೀನಿ. ಇವತ್ತು ಚಿಕ್ಕೂರುಗೋಡ ಹತ್ರ ರೈಲ್ವೆ ಓವರ್ ಬ್ರಿಡ್ಜ್ ಆಗಿರಲಿಲ್ಲ, ಅದಕ್ಕೆ ನಾವು ಸ್ಪೆಷಲಾಗಿ ಪರ್ಸು ಮಾಡಿ ಅದನ್ನು ತಂದ್ವಿ. ಮತ್ತು ಇನ್ನು ಆಸ್ಪತ್ರೆ ಇದೆಲ್ಲ ಹಿಂದೆನೇ ಆಗಿರೋದು, ಕೊನೆಗೆ ಬಂದಿದೆ. ಹೀಗೆ ಸ್ಟೇಡಿಯಂ ಇರ್ಬೋದು. ಕೋರ್ಟ್ ಏನಾಯಿತು, ಕೋರ್ಟ್ಗೆ ನಾನು ದುಡ್ಡು ಹಾಕ್ಸಿದ್ದೆ. ಕೋರ್ಟಲ್ಲಿ ಕೂಡ ಅದು ಒಂದು ದಾವೆ ಇತ್ತು, ಅದನ್ನು ಹೋಗಿ ಯಾರು ತೆರವು ಮಾಡಿಸ್ಲಿಲ್ಲ. ಮಾಡಿದರೆ ಅದು ಕೂಡ ಕೋರ್ಟ್ ಕೆಲಸ 12 ಕೋಟಿ ಅದು ಆಗ್ತಾಯಿತ್ತು, ಅದೊಂದು ನಿಂತೋಗಿದೆ. ಹೀಗೆ ಅನೇಕ ವಿದ್ಯಾಸಂಸ್ಥೆಗಳು, KVS ಸ್ಕೂಲ್ ಇರ್ಬೋದು, GTTC ಇರ್ಬೋದು, ಎಲ್ಲ ನಾವು ಮತ್ತೆ ಹೇಳ್ದಂಗೆ ಆಗುತ್ತೆ ರಿಪೀಟೆಡ್ ಆಗಿ. ಆದರೆ ಇವತ್ತು ಅದರ ಪ್ರತಿಫಲ ಇವತ್ತು ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಇದೆಲ್ಲ ಕೂಡ ಆಗ್ತಾ ಇದೆ. ಮುಂದೆ ಕೂಡ ಈಗ ಸದ್ಯದಲ್ಲೇ ಇವತ್ತು ಪತ್ರಿಕೆಯಲ್ಲಿ ನಾನು ನೋಡಿದ ಹಾಗೆ ಬಹುಶಃ ಇನ್ನು 3 ತಿಂಗಳಲ್ಲಿ ತಾಲೂಕು ಸಮಿತಿ, ಜಿಲ್ಲಾ ಸಮಿತಿ ಚುನಾವಣೆ ಬರುತ್ತೆ ಅಂತೇಳಿ ಪತ್ರಿಕೆಯಲ್ಲಿ ಬಂದಿದೆ. ಸೊ ಹಾಗಾಗಿ ನಾವೆಲ್ಲ ತಯಾರಿ ಮಾಡ್ಕೋಬೇಕು. ನಾವು ಪ್ರತಿಯೊಂದು ಏನು ಪಂಚಾಯತಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಮತ್ತೆ ಸಂಘಟನೆ ಮಾಡಬೇಕು. ಸಂಘಟನೆ ಮಾಡಿ ಅತಿ ಹೆಚ್ಚು ಪಂಚಾಯತಿಗಳಲ್ಲಿ ಅಥವಾ ತಾಲೂಕು ಪಂಚಾಯತಿಗಳಲ್ಲಿ, ಜಿಲ್ಲಾ ಪಂಚಾಯತಿ ಸೀಟನ್ನು ಗೆಲ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲ ಕೂಡ ಪ್ರಯತ್ನ ಮಾಡಬೇಕು. ನಾವು ಬಹುಶಃ ಇಷ್ಟರಲ್ಲೇ ನಾವೆಲ್ಲ ಲೀಡರ್ಸ್ ಮಾತಾಡಿ ಮತ್ತೆ ನಾವು ಪಂಚಾಯತಿಗಳಿಗೆ ಭೇಟಿ ನೀಡಿ ಪಕ್ಷ ಸಂಘಟನೆಯನ್ನು ಮಾಡ್ತಕ್ಕಂಥ ಕೆಲಸ ಖಂಡಿತ ನಾವು ಮಾಡ್ತೀವಿ. ಮಾಡಿ ಬರುವಂಥ ಚುನಾವಣೆಗೆ ಇನ್ನೂ ಕೂಡ ಕಾಂಗ್ರೆಸ್ಸನ್ನು ಹೆಚ್ಚಿನ ರೀತಿಯಲ್ಲಿ ಶಕ್ತಿ ತುಂಬಿ ಅಧಿಕಾರಕ್ಕೆ ತರುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಮತ್ತು ನಮ್ಮ ಹೋರಾಟ ಹಿಂಗೆ ಇರ್ತದೆ ನಿರಂತರ. ರಾಜಕಾರಣದಲ್ಲಿ ಯಾರು ಸುಮ್ಮನೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ಅದೇನೋ ಹೇಳ್ತಾರೆ ಶಾಸ್ತ್ರ. ನಮ್ಮ ಅಶ್ವತ್ಥನಾರಾಯಣ ರೆಡ್ಡಿ ಹೇಳ್ತಾ ಇದ್ರು, ಸಮುದ್ರದಲ್ಲಿ ಬಿದ್ದಾಗ ನಾವು ಕೈಕಾಲು ಆಡಿಸ್ತಾ ಇದ್ರೆ ಏನಾಗುತ್ತೆ, ಮುಳುಗಿ ಹೋಗ್ತೀವಿ. ಕೈಕಾಲು ಆಡಿಸ್ತಾನೆ ಇರಬೇಕು. ಹಾಗಾಗಿ ಮಾಡೋಣ. ನಮಗೆ ಆತ್ಮಸ್ಥೈರ್ಯ ಇದೆ, ಆತ್ಮವಿಶ್ವಾಸ ಇದೆ. ನಾವು ಮಾಡಿರ್ತಕ್ಕಂಥ ಕೆಲಸದಲ್ಲಿ ನಂಬಿಕೆ ಇದೆ. ಜನಕ್ಕೆ ಈಗ ಅರ್ಥ ಆಗ್ತಾ ಇದೆ ಏನು ಮಾಡಿದ್ದೀವಿ, ಏನಿಲ್ಲ, ಇವತ್ತು ಏನು ಕೊರತೆ ಆಗ್ತಾ ಇದೆ, ಯಾವ ರೀತಿ ಆಡಳಿತ ವ್ಯವಸ್ಥೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಒಂದು ರೀತಿ ಅಸಂತೃಪ್ತಿ ಆಗಿರ್ತಕ್ಕಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೀವಿ, ನೀವು ಗಮನಿಸ್ತಾ ಇದ್ದೀರ. ಹಾಗಾಗಿ ಬರುವಂಥ ಈ ಒಂದು ಏನು ರಾಜಕೀಯ ವಿದ್ಯಮಾನಗಳಲ್ಲಿ ಸಕ್ರಿಯವಾಗಿ
ಅದ್ರ ಜೊತೆಗೆ ತಾಲೂಕಿನ ವಿಚಾರದಲ್ಲಿ ಕೂಡ ಇನ್ನು ಅನೇಕ ಮುಂದೆ ಆಗಬೇಕಂತ ಕೆಲಸ ಕಾರ್ಯಗಳಲ್ಲೂ ಕೂಡ ನಾವು ಸಂಬಂಧಪಟ್ಟಂಥ ಮಂತ್ರಿಗಳ ಹತ್ರ ಆಗಾಗ ಹೋಗ್ತಾನೆ ಇರ್ತೀನಿ ನಾನು. ಸೊ ಅದು ನಮ್ಮ ಕೆಲಸ ಅದು ನಿಲ್ಲಿಸೋದಿಲ್ಲ ಅಂಥೇಳಿ ತಮಗೆ ತಿಳಿಪಡಿಸ್ತಾ ತಾವೇನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು ಅಂಥೇಳಿ ನಾನು ಮನವಿ ಮಾಡ್ತೇನೆ. ಸರ್ಕಾರ ಬಂದಾಗಿಂದ ತಾಲೂಕು ಅಧಿಕಾರಿ ವರ್ಗಾವಣೆಗಳು ಆಗಿಲ್ಲ, ನಿಮ್ಗೆ ಏನು ನಡೀತಾನೆ ಇಲ್ಲ ಅಂತ. ಏನು ಹಾಗೇನು ಹೇಳಿ ಯಾರು ಹೇಳಿದ್ರು ಅಲ್ಲಿಗೆ ಮೂವ್ಮೆಂಟ್ ಲೋಕಲ್ ಬಾಡೀಸ್ ಯಾವುದು ಆಗೇ ಇಲ್ಲ ಸರ್. ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲ ಎಲೆಕ್ಷನ್ ನಾಮಿನೇಟೆಡ್ ನಾಮಿನೇಷನ್ಸ್ ಸ್ವಲ್ಪ ಗೊಂದಲ ಇದೆ. ನಾಮಿನೇಷನ್ಸ್ ನಾವು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಆದ್ಯತೆ ಕೊಡಬೇಕು ಅಂತ ನಮ್ಮ ನಿಲುವಿದೆ. ಮತ್ತು ನಮ್ಮ ಅಧ್ಯಕ್ಷರು ಕೂಡ ಒಪ್ಕೊಂಡು ಒಂದು ಸಭೆ ಮಾಡೋಣ ಅಂತ ಹೇಳಿದ್ರು. ಅದು ಕಾರಣಾಂತರಗಳಿಂದ ಅದು ಮುಂದಕ್ಕೆ ಹೋಗದೇ ಇದೆ. ಮೊನ್ನೆನೂ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಮಾಡೋಣ ಅಂತೇಳಿ ನಮ್ಮ ಜಿಲ್ಲಾ ಮಂತ್ರಿಗಳು ಹೇಳಿದರು. ನಾವು ಯಾವ ಕಾರಣಕ್ಕೂ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಬಿಟ್ಕೊಡೋ ಪ್ರಶ್ನೆ ಇಲ್ಲವೇ ಇಲ್ಲ. ಯಾಕೆಂದರೆ ಅವರು ಇದ್ದರೆ ನಾವಿರ್ತೀವಿ, ಅವರ ಅಸ್ತಿತ್ವಕ್ಕೆ ಧಕ್ಕೆ ಬಂದರೆ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ. ಅದರಿಂದ ಬರೋ ದಿವಸದಲ್ಲಿ ಇನ್ನೇನು ಮತ್ತೆ ಬಡ್ಜೆಟ್ ಬಂತು, ಈಗ ಏನು ಮಾಡ್ತಾರೋ ನೋಡಿ. ನಾವು ಅದೊಂದು ಯಾವ ರೀತಿ ಮಾಡ್ತಾರೆ ಪಕ್ಷದ ಇದರಲ್ಲಿ ಹಾಕಿದ್ದೀವಿ ನಾವು. ಇದ್ರ ಬಗ್ಗೆ ಬಹುಶಃ ಸೂಕ್ತವಾಗಿ ಆಗ್ಬೋದು ಅಂತೇಳಿ ನನ್ನ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರೇ ಇದ್ದಾರಲ್ಲ, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರೇ ನಮ್ಮ ತಾಲೂಕಿನವರಾಗಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಯಾಕೆ ಅವರು ಒತ್ತು ಕೊಡಲಿಲ್ಲ ಅಂತ ಅಧ್ಯಕ್ಷರು ಪ್ರಯತ್ನ ಮಾಡ್ತಾ ಇದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಈಗ ಏನಾಗಬೇಕು, ಈಗ ಇದು ಸುಮ್ಮನೆ ಏನೋ ಮಾಡೋಕ್ಕಾಗಲ್ಲ. ಇಬ್ಬರನ್ನ ನಾನು ಹೇಳಿದ್ದೀನಿ, ನಮ್ಮ ಕಾರ್ಯಕರ್ತನೆಲ್ಲ ಒಂದು ಸಭೆ ಕರೆದು, ನೀವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂತ್ಕೊಂಡು ಸಭೆ ಕರೆದು ನಮ್ಮ ನೋವಿನ ನಲಿವುಗಳು, ನಮ್ಮ ಕಾರ್ಯಕರ್ತ ಅನಿಸಿಕೆಗಳನ್ನು ಆಲಿಸಿ ನೀವು ನಿರ್ಧಾರ ತಗೊಳ್ಳಿ ಅಂತ ಹೇಳಿದೆ. ಅದು ಕೈಗೂಡು ಬರಲಿಲ್ಲ. ಆಮೇಲೆ ಬೇಕಾದ್ರೆ ಅವ್ರು ಮೈಕ್ ಹ್ಯಾಂಡ್ ಓವರ್ ಮಾಡ್ತೀನಿ, ಮಾತಾಡಿ ಮಾಡಿದಾರ ಅವರು ಅಂತ ನಮ್ಮ ಪ್ರಶ್ನೆ. ಮಾಡಿ ಅವ್ರು ಹೇಳಿ ಕಾಂಗ್ರೆಸ್ ಅಧ್ಯಕ್ಷರು ಈ ಕ್ಷೇತ್ರದ ನಾನು ಮುಗಿದ ಮೇಲೆ ಅವರು ಒಂದು ಬೇಕಾದ್ರೆ ರಿಯಾಕ್ಟ್ ಮಾಡಲಿ. ಬೇರೆ ವಿಚಾರಗಳು, ನಗರಸಭೆಯಲ್ಲಿ 15 ಸಂಖ್ಯೆಯ ಬಲ ಹೊಂದಿದೆ ಕಾಂಗ್ರೆಸ್ ಪಕ್ಷ. ಈಗ ಅದರಲ್ಲಿ ಒಂದು 3 ರಿಂದ 4 ಜನ ಆ ಪಕ್ಷೇತರ ಅಭ್ಯರ್ಥಿಯ ಕಡೆಗೆ ಸೇರ್ಪಡೆ ಆಗಲಿದ್ದಾರೆ ಅತಿ ಶೀಘ್ರದಲ್ಲಿ. ಇದರಿಂದ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಗರ ವ್ಯಾಪ್ತಿಯಲ್ಲಿ ಒಂದು ರೀತಿ ಶಕ್ತಿ ಕುಂದುತ್ತಾ ಇದೆಯಲ್ಲ? ಏನಿಲ್ಲ, ನಾನಾಗಲೇ ಹೇಳಿದೆ ನಿಮಗೆ, ಕೆಲವರು ಸ್ವಾರ್ಥಕ್ಕೋಸ್ಕರ ರಾಜಕಾರಣ ಮಾಡಿರ್ತಾರೆ, ಕೆಲವರು ಪಕ್ಷಕ್ಕೋಸ್ಕರ ರಾಜಕಾರಣ ಮಾಡ್ತಾವ್ರು ಇರ್ತಾರೆ. ಸ್ವಾರ್ಥಪರಿಗಳು ಯಾವತ್ತೂ ಕೂಡ ಒಂದು ಕಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಎಲ್ಲಿ ಅವ್ರಿಗೆ ಅನುಕೂಲ ಆಗುತ್ತೋ ಅಥವಾ ಅನಾನುಕೂಲ ಆದಾಗ ಅವ್ರು ಏನು ಮಾಡ್ತಾರೆ, ಬೇರೆ ಕಡೆ ನೋಡ್ತಾರೆ. ಸೊ ಹಾಗಾಗಿ ಅದರಿಂದ ಅಂಥವರಿಂದ ನಮಗೇನು ಪಕ್ಷಕ್ಕೇನು ದೊಡ್ಡ ಹಾನಿ ಏನಾಗಲ್ಲ. ಅಂಥವ್ರ ಮೇಲೆ ಜನಕ್ಕೇನು ವಿಶ್ವಾಸನೂ ಇರಲ್ಲ. ನನಗೆ ಗೊತ್ತಿದೆ ಯಾರ್ಯಾರು ಏನೇನು ಅವ್ರ ವಾರ್ಡ್ಗಳಲ್ಲಿ ಅವ್ರ ಜನ ಯಾವ ಥರ ಪ್ರತಿಕ್ರಿಯೆ ಮಾಡ್ತಾರೆ, ಯಾವ ಥರ ಕೆಲಸ ಕಾರ್ಯ ಮಾಡ್ತಾರೆ ಗೊತ್ತಿದೆ. ನೀವು ವಾರ್ಡಲ್ಲಿ ಹೋಗಿ ಸರ್ವೆ ಮಾಡಿ, ಈಗ ಯಾರು ಹೋಗ್ತೀರಿ ಅಂತ ಹೇಳ್ತಿರಲ್ಲ, ಅವ್ರ ವಾರ್ಡ್ಗಳಲ್ಲಿ ಜನರ ಪ್ರತಿಕ್ರಿಯೆ ಕೇಳಿ ಹೇಳ್ತೇನೆ, ನಿಮ್ಗೆ ಗೊತ್ತಾಗುತ್ತೆ. ಇದು ಯಾವುದೋ ಒಂದು ಸ್ವಾರ್ಥಕ್ಕೆ ಏನೋ ಮಾಡ್ಕೊಡೋಂಥವ್ರಿಗೆ ಭಾಳ ದಿವಸ ಅವ್ರು ಎಲ್ಲೂ ಇರಲ್ಲ. ಇದೇನೋ ನಾವು ನೋಡಿದ್ದೀವಿ. ಅದಕ್ಕೆ ನಾವು ಆಲ್ಟರ್ನೇಟಾಗಿ ಏನು ಮಾಡಬೇಕು ಅಷ್ಟೇ ಶಕ್ತಿ ನಮಗಿದೆ, ಪಕ್ಷಕ್ಕಿದೆ. ಇವ್ರು ಹೋದ ತಕ್ಷಣ ಏನು ಪಾರ್ಟಿ ಏನು ಖಾಲಿ ಆಗಲ್ಲ. ಅಲ್ಲಿ ಈಗಲೇ ಆಲ್ರೆಡಿ ನಮಗೆ ನಾವು ರೆಡಿ ಇದ್ದೀವಿ ಅಂತೇಳಿ ನಮಗೆ ಖಂಡಿತ. ಈಗ ಏನಾಗ್ತದೆ, ಯಾರು ಒಂದು ಒಳ್ಳೆಯವರು ಹೋದರೆ ಅದರಿಂದ ಅವ್ರಿಗೆ ಲಾಭ ಆಗ್ಬೋದು. ಎಲ್ಲ ಸ್ವಾರ್ಥಕ್ಕೆ ಹೋಗೋರು ಎಲ್ಲ ಸ್ವಾರ್ಥಪರ ಒಂದು ಕಡೆ ಸೇರಿಕೊಂಡ್ರೆ ಏನಾಗ್ತದೆ, ಅದರಿಂದ ಅಲ್ಲಿ ಇನ್ನು ಬೇರೆ ಸಮಸ್ಯೆಗಳು ಬಿಗಡಾಯಿಸ್ತಾರೆ ಅಷ್ಟೇ. ಸೊ ಅದರಿಂದ ನಮಗೇನಂತ ನಷ್ಟ ಆಗೋದಿಲ್ಲ. ನಷ್ಟ ಆದರೂ ನಾವು ಅದನ್ನು ತುಂಬಿಕೊಳ್ತಕ್ಕಂಥ ಶಕ್ತಿ ನಮಗಿದೆ. ನಾವು ಈ ಮಾತು ಹೇಳ್ತಾನೆ ಬಂದಿದ್ದೀವಿ. ತಾಲೂಕಿನಲ್ಲಿ ಎಲ್ಲೋ ಒಂದು ಕಡೆ
NH ಶಿವಶಂಕರ್ ರೆಡ್ಡಿ ಅವರು ಈ ನಿರ್ಲಕ್ಷ್ಯ ಮನೋಭಾವದಿಂದನೇ ಈ ಹಿಂದೆ ಪರಾಭವಗೊಳ್ಳಬೇಕಾಯಿತು ಅನ್ನೋ ಮಾತುಗಳು ಸಹ ಕ್ಷೇತ್ರದಲ್ಲಿ ವ್ಯಾಪಕವಾಗಿ ಕೇಳಿಬರ್ತಾ ಇದೆ. ಅವ್ರು ಹೋದ್ರಿ, ಇವ್ರು ಹೋಗ್ಲಿ, ಅವ್ರು ಹೋಗ್ಲಿ ಅಂತ ಹೇಳ್ಕೊಂಡು ಅನುಭವಿಸ್ಬೇಕಾಯ್ತು ಅನ್ನೋ ಮಾತುಗಳಿದೆ. ಈಗ ಹೇಳೋರು ಹೋಗೋರಿಗೆ ಸಕಾರಣ ಇರಬೇಕು. ಈಗ ಮುನ್ಸಿಪಾಲ್ಟಿಯಲ್ಲಿ ಎಲೆಕ್ಷನ್ ಮೊದಲು ಏನು ನಡೀತು, ಆಮೇಲೆ ನಡೀತು, ಕೆಲವರಿಗೆ ನಮ್ಗೆ ಗೊತ್ತಿದೆ. ಎಲೆಕ್ಷನ್ ಯಾವ ಥರ ಆಯಿತು ಅನ್ನೋದು ಗೊತ್ತಿದೆ. ಆ ಥರ ಈಗ ಜೊತೆಯಲ್ಲಿದ್ದು ಏನೋ ಸರಿ ಇಲ್ಲದೆ ದೂರ ಹೋಗೋದು ಬೆಟ್ರ್, ಒಳ್ಳೇದು. ಈಗ ಜೊತೆಯಲ್ಲಿದ್ದು ವಿಶ್ವಾಸದಿಂದ ಇದ್ದು ಮತ್ತು ಇನ್ನೇನೋ ಬೇರೆ ಥರ ಮಾಡುವಂಥ ವ್ಯಕ್ತಿಗಳನ್ನ ಇಟ್ಕೊಂಡು ಏನು ಮಾಡ್ತೀವಿ? ಅವ್ರು ಯಾವತ್ತಿದ್ರು ಅಪಾಯನೇ. ಅದಕ್ಕೆ ನಾವು ಅಂತ ತೀರಾ ಗೊತ್ತಾಗುತ್ತೆ. ಅವರೆಲ್ಲ ವಿಶ್ವಾಸಘಾತಕರು ಅಂತ ಹೇಳ್ತೀರಾ? 100% ವಿಶ್ವಾಸಘಾತಕರು ಅಂತಲೇ ಹೇಳ್ಬೇಕು. ಎಲ್ಲೂ ಅನುಭವಿಸಿ ಇಲ್ಲೆಲ್ಲ ಬಂದು ಅವ್ರಿಗೆ ಯಾರು ಟಿಕೆಟೇ ಕೊಡೋರಿಲ್ಲ. ಕೆಲವರಿಗೆಲ್ಲ ನಾವು ಕರೆದು ಬಲವಂತಕ್ಕೆ ಟಿಕೆಟ್ ಕೊಟ್ಟು ನಿಲ್ಲಿಸಿ ಎಲೆಕ್ಷನ್ನಲ್ಲಿ 1 ಓಟು 2 ಓಟಲ್ಲಿ ಗೆದ್ದಿದ್ದಾಯ್ತು ಅವರು. ಆದರೆ ಬಂದವರಿಗೆಲ್ಲ ಈಗ ಜೆ ಡಿ ಎಸ್ ಇಂದ ಬಂದರು 3 ಜನ ಬಂದರು. 3 ಜನಕ್ಕೂ ಪ್ರೆಸಿಡೆಂಟ್ ಮಾಡಿದ್ರು. ನಾವು 3 ಜನಕ್ಕೂ ಪ್ರೆಸಿಡೆಂಟ್ ಮಾಡಿದ್ವಿ, ಬ್ಲಾಕ್ ಪ್ರೆಸಿಡೆಂಟ್ಗಳು ಮಾಡಿದ್ವಿ. ಇನ್ನೇನು ಮಾಡ್ಬೋದು ನಾವು? ಅದು ಮಧ್ಯೆ ಬಂದಿರೋರಿಗೆ ಒಬ್ಬ ಮೊದಲಿಂದ ಇದ್ದಂಥ ರಮೇಶ್ ಅಂತ ಹಂಗೆ ಇದ್ದಾರೆ ನಾವು. ಆದರೆ ಈ ಥರ ಅವಕಾಶವಾದಿಗಳು ಯಾವತ್ತೂ ಅಷ್ಟೇ. ನಾವು ಅದಕ್ಕೆ ಅಂಥವ್ರಿಗೇನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು. ಸರ್, ನೀವು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸುದೀರ್ಘವಾದ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀರಿ. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ನಿಮ್ಮನ್ನೇನಾದರೂ ಕಡೆಗಣಿಸ್ತಾ ಇದೆ ಅಂತ ನಿಮ್ಗೆ ಅನಿಸಿದೆಯಾ? ಕಡೆಗಣಿಸಿದೆ ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಇದೆ. ಅದು ನನಗೆ ಕಡೆಗಣಿಸಿದೆ ಅಂತಲ್ಲ, ಸ್ವಲ್ಪ ಮಾನ್ಯತೆ ಕೊಡ್ತಾ ಇಲ್ಲ, ಈ ಸಮಸ್ಯೆ ಬಗೆಹರಿಸಬೇಕಾಗಿತ್ತಂತ ನೋವಿದೆ ನನಗೆ. ನಾನು ಹೇಳಿದ್ದೀನಿ, ಅದು ಲೀಡರ್ಸ್ ಬಂದು ಹೇಳಿದ್ದೀನಿ, ಇಲ್ಲಪ್ಪ ಕೂತು ಮಾತಾಡೋಣ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ಅವ್ರೇನು ಅಂತಿಮವಾಗಿ ಒಂದು ಮೀಟಿಂಗ್ ಮಾಡದೇ ಇರೋ ಮೊದಲು ನಾನೇನು ಮಾತಾಡೋಕ್ಕಾಗಲ್ಲ. ಸೊ ಎಲ್ಲ ಕಾರ್ಯಕರ್ತರು ಇಬ್ಬರಿಲ್ಲ, ಪತ್ರಕರ್ತರು ಹೋಗ್ತಾರೆ. ಈ ಕಡೆ ಬಂದ್ಬಿಡಿ ಕಾರ್ಯಕರ್ತರು.